ಸೇವಂತಿ, ಇವಳು ಮಾಡಿರೋ ಕೆಲ್ಸಕ್ಕೆ ಇವಳ ಸುಮ್ನೆ ಕರ್ಕೊಂಬರ್ಬಾರ್ದಾಗಿತ್ತು. ನಂದು ಸೇರಿ 4 ಬಾರ್ಸ್ ಕರ್ಕೊಂಬರ್ಬೇಕಾಗಿತ್ತು. ಅಯ್ಯೋ ಪಾಪ ಅಂದೋರ್ಗೆ ಕಾಡಿಸ್ಬಿಟ್ಟಿಯಲ್ಲೇ, ಕೊಡ್ಬಾರ್ದಿರೋ ಕಷ್ಟ ಕೊಟ್ಬಿಟ್ಟಿಯಲ್ಲೇ. ಪೂಜಾ, ನೀನ್ ಮಾತಾಡ್ತಾ ಇದೀಯಾ? ಹೌದು ಅಕ್ಕ, ಈ ಮಾಯ ಮನೆ ಅವಳು ಗುಟ್ಟಿನ ನನ್ಗೆಲ್ ರೆಟ್ ಮಾಡ್ತೀನೋ ಅಂತ ನಾನ್ ಮಾತಾಡ್ದಿರೋ ಹಾಗೆ ಮಾಡ್ಬಿಟ್ಲು. ಏನೇ ನಮ್ಮನೆ ಸೊಸೆಗೆ ತೊಂದರೆ ಮಾಡ್ತೀಯಾ? ಹಾ, ಇಷ್ಟು ದಿನ ನಾನು ಹೇಳಿದ್ರೆ ನಂಬ್ತಾ ಇರ್ಲಿಲ್ಲ. ಈಗ್ಲಾದ್ರೂ ನನ್ನ ಮಾತ್ ಮೇಲೆ ನಂಬಿಕೆ ಬಂತ ಅದಕ್ಕೆ. ಈಗ ನಿಮ್ ಮಾತನ್ನ ಸಂಪೂರ್ಣವಾಗಿ ನಂಬ್ತೀನಿ ಭಾವ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಕರುಣೆ ತೋರಿಸ್ಬೇಕಾದ್ರೆ ಇನ್ಮೇಲೆ 10 ಸಲ ಯೋಚನೆ ಮಾಡ್ಬೇಕು ಅನ್ನೋ ಪಾಠನೂ ಕಲ್ತಿದ್ದೀನಿ. ಇನ್ನು ಲೈಫಲ್ಲಿ ಯಾವತ್ತೂ ಇಂಥವ್ರಿಗೆಲ್ಲ ಸೊಪ್ಪು ಹಾಕಲ್ಲ. ಹೌದು, ಅದಕ್ಕೆ ಕೆಲವೊಂದ್ಸಲ ನಿಮ್ ಒಳ್ಳೆತನನೇ ಮುಳ್ಳಾಗೋಗಿದೆ. ನನಗೇನ್ ಗೊತ್ತಿತ್ತು ಅಶ್ವಿನ್, ಇವಳ ಹಿಂದೆ ಇಂಥ ಒಂದು ಮುಖವಾಡ ಇರುತ್ತೆ ಅಂತ. ಈಗ್ಲಾದ್ರೂ ಇವಳ ಬುದ್ಧಿ ಗೊತ್ತಾಯ್ತಲ್ಲ, ಇನ್ನು ಏನಕ್ಕೆ ವೈಟ್ ಮಾಡ್ತಿದ್ದೀರಾ? ಅದಕ್ಕೆ ಕತ್ತಿಡ್ದು ಆಚೆ ತಳ್ಳಿ ಇವಳನ್ನ. ಏಯ್ ನಡಿಯೇ. ಬಿಡಿ ಅಕ್ಕ, ಮಾಡಿರೋ ಕೆಲಸ ಪೂಜಾ 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 ಕಾನೂನು ಕೈ ತಗೋತಿದ್ದೆ. ಪೊಲೀಸವ್ರಿಗೆ ಒಪ್ಸೋಣ, ಒದ್ದು ಒಳಗಾಗ್ತಾರೆ. ನಾನು ಈಗಲೇ ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ. ಬೇಡ ಅಶ್ವಿನ್, ಆದ್ರೆ ಅದಕ್ಕಿಂತ ಮುಂಚೆ ಇವಳಿಗೆ ನಮ್ಮ ಮಗು ಎಲ್ಲಿದೆ ಅಂತ ಗೊತ್ತಿದೆ. ಅರ್ಜುನ್ ಸರ್ ಇಷ್ಟೊತ್ತಾದ್ರೂ ಮನೆಗೆ ಬರ್ದೇ ಇರೋದಕ್ಕೆ ಇವಳೇ ಕಾರಣ. ಮೊದಲು ಅದನ್ನ ಬಾಯ್ಬಿಡ್ಸೋಣ. ಅದ್ರ ಬಗ್ಗೆ ನೀವೇನು ಆತಂಕ ಪಡ್ಬೇಡಿ. ಅದಕ್ಕೆ ಅರ್ಜುನ್ ಈಗಾಗ್ಲೇ ಫೋನ್ ಮಾಡಿದ್ದ, ಕೃಷ್ಣನ್ನ ಕರ್ಕೊಂಡ್ ಬರ್ತಿದ್ದಾನಂತೆ. ಹೌದಾ? ನೀವ್ ಹೇಳ್ತಾ ಇರೋದು ನಿಜನಾ ಭಾವ? ನಿಜ ಅದಕ್ಕೆ. ಅವ್ನ್ ಮೊದ್ಲು ನಿಮ್ಗೆ ಫೋನ್ ಮಾಡದ್ನಂತೆ, ನೀವು ಪಿಕ್ ಮಾಡ್ಲಿಲ್ಲ ಅಂತ ನನಗ್ ಫೋನ್ ಮಾಡಿ ಹೇಳಿದಾನೆ. ನನ್ ಕೃಷ್ಣ ಸಿಕ್ಬಿಟ್ನಾ? ಕಡೆಗೂ ನನ್ ಕೂಸು ನನ್ ಮಡ್ಲು ಸೇರ್ತಿದೆ. ಕೃಷ್ಣ ಇದೇಗ್ ಸಾಧ್ಯ? ಅರ್ಜುನ್ಗೆ ಕಟ್ಟಾಕಿ ಬಂದ್ಸಿದ್ನಲ್ಲ, ಅದೇ ಹೇಗ ಅಲ್ಲಿಂದ ಅವನು ಕೃಷ್ಣನ್ ಕರ್ಕೊಂಡ್ಬರ್ತಿದ್ದಾನೆ? ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ಬಿಡ್ತು. ಈ ಮಾಯಮ್ಮಂಗ್ ಇಷ್ಟೆಲ್ಲ ಶಕ್ತಿ ಇದ್ದು ಈ ಸೇವಂತಿ ಮುಂದೆ ಸೋತ್ ಬಿಟ್ಲಲ್ಲ. ಕೃಷ್ಣ. ಸೇವಂತಿ, ಇನ್ನೋಡು, ನಿನ್ ಕಣ್ಣೀರ್ಗೆ ಇವತ್ತೇ ಕೊನೆ. ನಮ್ ಮನೆಗೆ ನಮ್ ವಂಶೋದ್ಧಾರಕ ಬರ್ತಿದ್ದಾನೆ, ಖುಷಿ ಪಡು. ಅತ್ತೆ. ಅಯ್ಯೋ ಭಗವಂತ, ಇನ್ನು ಯಾಕೆ ಅಳ್ತಿದ್ಯಾ? ಅಳ್ಬೇಡ ನೀನು, ಖುಷಿಯಾಗಿರು. ಅದಕ್ಕೆ ಈ ಖುಷಿಲಿ ಇವಳನ್ ಮಾತ್ರ ಸುಮ್ನೆ ಬಿಡಬಾರ್ದು. ಮನೆಗೆ ಶ್ರೀಕೃಷ್ಣ ಬರ್ತಾ ಇದ್ದಾನೆ. ಇನ್ನು ಕಂಸನ್ಗೇನ್ ಕೆಲ್ಸ? ಕೃಷ್ಣ ಬರ್ಬೇಕಾದ್ರೆ ಮನೆಯಲ್ಲಿ ದುಷ್ಟಶಕ್ತಿಗಳೆಲ್ಲ ಇರಬಾರ್ದು. ನಡಿ ಆಚೆ, ನಡಿ. ಸರಿ, ನಾವಿನ್ ಹೊರಡ್ತೀವಿ. ಒಂದ್ ನಿಮಿಷ, ನಾನ್ ಮಾಡಿರೋ ತಪ್ಪು ಕ್ಷಮಿಸೋ ಅಂತದ್ದಲ್ಲ. ಆದ್ರೂ ನೀವು ತುಂಬಾ ದೊಡ್ಡ ಮನ್ಸಿರೋರು. ಸಾಧ್ಯ ಆದ್ರೆ ಒಂದ್ಸಲಿ ನನ್ನನ್ನ ಕ್ಷಮಿಸ್ತೀರಾ? ಚೇಚೆ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಯಾಕೆ ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನಿಂದನೇ ಇವತ್ತು ನೀವು ಸೇವಂತಿ ಮೇಡಮ್ ನೋವು ತಿನ್ನೋ ಹಾಗಾಗಿದೆ. ಯಾಕೆ ಹಾಗ ಅನ್ಕೋತೀರಾ? ಅವತ್ತು ಪ್ರಿಯಾ ನಮ್ಮ ಮಗುನ ಕೊಂದು ಅಂತ ನಿಮ್ ಕೈಲಿ ಕೊಟ್ಟಿದ್ಲು. ಅವತ್ತೇನಾದ್ರೂ ನೀವು ಕೊಂದು ಬಿಟ್ಟಿದ್ರೆ ಇವತ್ತು ನಮ್ಮ ಮಗ ನಮ್ ಕೈಗೆ ಸಿಕ್ತಿದ್ನ?
ಆದ್ರೆ ನೀವು ಹಾಗೆ ಮಾಡ್ಲಿಲ್ಲ.